ಎಲ್ಲರಿಗೂ ನಮಸ್ಕಾರಗಳು. ನಾವು ಇವತ್ತು ಭರತಖಂಡದ ಪುಣ್ಯ ಪುರುಷರಾದ ಬಸವಣ್ಣವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಬಸವಣ್ಣವರು ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರ ಮನೆಗಳಲ್ಲಿ ಅವರನ್ನು ಪೂಜಿಸುತ್ತಾರೆ. ಸಂಕ್ಷಿಪ್ತವಾಗಿ ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಬಸವ ಜಯಂತಿಗೆ ನಿರ್ದಿಷ್ಟವಾದ ದಿನಾಂಕ ಇರುವುದಿಲ್ಲ. ಯಾಕೆಂದರೆ ಹಿಂದೂಗಳ ಪಂಚಾಂಗ ಪದ್ಧತಿಯನ್ನು ಕೇಳಿದರೆ ಇವತ್ತಿಗೂ ಆಶ್ಚರ್ಯವೆನಿಸುತ್ತದೆ. ಹಿಂದೂಗಳ ಪಂಚಾಂಗಕ್ಕೆ ದಿನಾಂಕಗಳು ಇರುತ್ತಿರಲಿಲ್ಲ. ಮಾಸಗಳು ಅಂದರೆ ತಿಂಗಳುಗಳು, ತಿಥಿಗಳು ನಕ್ಷತ್ರದ ಆಧಾರದ ಮೇಲೆ ಅವಲಂಬಿತವಾಗಿರುತ್ತವೆ. ಅಂದರೆ ಅಕ್ಷಯ ದತಿ ಅಮಾವಾಸ್ಯೆಗೆ ವೈಶಾಖ ಮಾಸ ಆರಂಭವಾಗುತ್ತದೆ. ವೈಶಾಖ ಮಾಸ ಆರಂಭವಾಗಿ 3ನೇ ದಿನ ತೃತೀಯ ದಿನದಂದು ಬಸವಣ್ಣವರು ಜನಿಸಿದರು. ಇದೇ ಅವರ ಹುಟ್ಟುಹಬ್ಬವನ್ನಾಗಿ ನಮ್ಮ ಪೂರ್ವಿಕರು ಆಚರಿಸುತ್ತಾ ಬಂದಿದ್ದಾರೆ. ನಮ್ಮ ಪೂರ್ವಿಕರು ಪಂಚಾಂಗವನ್ನು ಸೂರ್ಯ ಮತ್ತು ಚಂದ್ರ ಗ್ರಹಗಳ ಭ್ರಮಣೆ ಮತ್ತು ಪರಿಭ್ರಮಣೆಯ ಆಧಾರದ ಮೇಲೆ ನಿರ್ಧರಿಸುತ್ತಿದ್ದರು. ಇದರಿಂದಾಗಿ ಹಿಂದೂಗಳ ಬಹುತೇಕ ಜಯಂತಿಗಳು ಸರಿಯಾದ ದಿನಾಂಕ ಇರುವುದಿಲ್ಲ. ಸುಮಾರು 800 ವರ್ಷಗಳ ಕಾಲ ಬಸವ ಜಯಂತಿಯನ್ನು ಹೀಗೆ ಆಚರಿಸುತ್ತಾ ಬಂದಿದ್ದಾರೆ. ಸಾಂಪ್ರದಾಯಿಕ ದಂತಕಥೆಗಳು ಮತ್ತು ವಿದ್ವದ್ರೂಪ ಗ್ರಂಥಗಳು ಲಿಂಗಾಯತ ಸ್ಥಾಪಕ ಬಸವಣ್ಣ ಎಂದು ಉಲ್ಲೇಖಿಸುತ್ತವೆ. ಭಾರತದಲ್ಲಿ 6.5 ಕೋಟಿಗೂ ಅಧಿಕ ಲಿಂಗಾಯತ ಸಮುದಾಯ ಇದೆ. ಕರ್ನಾಟಕದಲ್ಲಿ 2 ಕೋಟಿಗೂ ಅಧಿಕ ಲಿಂಗಾಯತ ಸಮುದಾಯಗಳಿವೆ. ವಿಶ್ವಗುರು, ಭಕ್ತಿ ಭಂಡಾರಿ, ಕ್ರಾಂತಿಕಾರಿ, ಕಾಯಕಯೋಗಿ, ಇಷ್ಟಲಿಂಗ ಜನಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಯ ಯುಗ ಪುರುಷ, ವಿಶ್ವದ ಮೊದಲ ಸಂಸತ್ತಿನ ರೂವಾರಿ ಎಂಬ ಹೆಗ್ಗಳಿಕೆ ಇದೆ. ಯುರೋಪಿಯನ್ನರು ಬಸವಣ್ಣವರನ್ನು ಭಾರತದ ಮಾರ್ಟಿನ್ ಲೂಥರ್ ಎಂದು ಕರೆಯುತ್ತಾರೆ. ಬಸವಣ್ಣವರ ಮೂರ್ತಿಯನ್ನು ಜಗತ್ತಿನ ಹಲವು ಭಾಗಗಳಲ್ಲಿ ಸ್ಥಾಪಿಸಲಾಗಿದೆ. ಲಂಡನ್ನ ಥೇಮ್ಸ್ ನದಿಯ ದಡದಲ್ಲಿ ಇವರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಬಸವಣ್ಣವರು ಭಾರತದ ನಾಣ್ಯಗಳ ಮೇಲೆ ಪ್ರಕಟಿಸಲ್ಪಟ್ಟ ಮೊದಲ ಕನ್ನಡಿಗ ಎಂದು ಕರೆಸಿಕೊಂಡಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಕೂಡ ಇವರ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. 1967ರಿಂದ 1962ರಲ್ಲಿ ಇವರ ಹೆಸರಿನಲ್ಲಿ ಅಂಚೆ ಚೀಟಿ ಕೂಡ ತೆರೆಯಲಾಗಿತ್ತು. ಇತ್ತೀಚೆಗೆ ಇವರನ್ನು ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಕಾಯಕವೇ ಕೈಲಾಸ ಕಂಡ ವಿಶ್ವಗುರು ಶೋಷಣೆಯ ರಹಿತ ಸಮಾಜ ಸಮಾನತೆಗಾಗಿ ಹೋರಾಡಿದರು. ಸಾಮಾಜಿಕ ಹರಿಕಾರ ಮೌಲ್ಯಗಳನ್ನು ತನ್ನ ವಚನ ಸಾಹಿತ್ಯದಲ್ಲಿ ಹೋಗಲಾಡಿಸಿ ಜನರಲ್ಲಿ ಹೊಸ ಅರಿವು ಮೂಡಿಸಿದರು. ಸಮಾಜ ಸುಧಾರಕರಾದ ಬಸವಣ್ಣವರು 3 ಮೇ 1934ರಲ್ಲಿ ಜನಿಸಿದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದರು. ಬಸವಣ್ಣವರ ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ. ಇವರಿಗೆ ನಾಗಮ್ಮ ಎಂಬ ಹೆಸರಿನ ಅಕ್ಕ ಕೂಡ ಇದ್ದರು. ಹುಟ್ಟಿದ್ದು ಬ್ರಾಹ್ಮಣ ಮನೆತನದಲ್ಲಿ ಆದರೂ ಅಲ್ಲಿನ ಶಾಸ್ತ್ರ ಮೌಲ್ಯ ನಂಬಿಕೆಗಳನ್ನು ಕಂಡು ಬಾಲ್ಯದಿಂದ ಬೇಸತ್ತು ಹೋಗಿದ್ದರು. ಬಸವಣ್ಣವರಿಗೆ ಈ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಮಹತ್ವಾಕಾಂಕ್ಷೆಯು ಅವರ ಚಿಕ್ಕ ವಯಸ್ಸಿನಿಂದಲೂ ರೂಢಿಸಿಕೊಂಡು ಬಂದಿತ್ತು. ತನ್ನ 8ನೇ ವಯಸ್ಸಿನಲ್ಲಿ ಜನಿವಾರ ಹಾಕುವ ಸಂಪ್ರದಾಯವನ್ನು ಮಾಡಲು ಮನೆಯವರು ತಿಳಿಸಿದಾಗ ಬಸವಣ್ಣವರು ಅದನ್ನು ಕಟುವಾಗಿ ನಿರಾಕರಿಸುತ್ತಾರೆ. ಜನಿವಾರ ಹಾಕುವುದಾದರೆ ಮೊದಲು ಅಕ್ಕನಿಗೆ ಹಾಕಿ, ಅವಳು ನನಗಿಂತ ವಯಸ್ಸಿನಲ್ಲಿ ದೊಡ್ಡವಳು ಎಂದು ವಾದಿಸುತ್ತಾರೆ. ಸಮಾಜದಲ್ಲಿ ಹೆಣ್ಣು ಗಂಡು ಎಂಬ ಲಿಂಗ ತಾರತಮ್ಯ ಯಾಕೆ ಮಾಡುತ್ತೀರಾ ಎಂದು ಕಟುವಾಗಿ ಹೇಳುತ್ತಾರೆ. ಬಸವಣ್ಣವರು ಲಿಂಗ ತಾರತಮ್ಯ, ಜಾತಿ ವ್ಯವಸ್ಥೆ, ಶ್ರೀಮಂತ ಬಡವ ಎನ್ನುವ ಕೀಳರಿಮೆಗಳನ್ನು ಕಂಡುಹಿಡಿಯುವಂಥ ಸಮಾಜವಯ್ಯ ಎಂದು ಜಿಗುಪ್ಸೆಗೆ ಒಳಗಾಗಿ ಮನೆ ಬಿಟ್ಟು ಹೊರಗೆ ಹೋಗುತ್ತಾರೆ. ನಂತರ ಬಸವಣ್ಣವರು ಕೂಡಲೇ ಸಂಗಮದಲ್ಲಿ ನೆಲೆಯೂರುತ್ತಾರೆ. ಅಕ್ಕ ನಾಗಮ್ಮ, ಭಾವ ಶಿವಸ್ವಾಮಿ ಜೊತೆಯಲ್ಲಿ ಸಂಗಮ ಸೇರಿದ ಬಸವಣ್ಣ ಅನಂತ ಜಾದವೇದ ಗುರುಗಳ ಬಳಿ ಶಿಷ್ಯರಾಗುತ್ತಾರೆ. ಶಿವ ದೀಕ್ಷೆ ಪಡೆದು ಗುರುವಿನ ಬಳಿ 8ರಿಂದ 10 ವರ್ಷ ನಿರಂತರ ವಿದ್ಯಾಭ್ಯಾಸ ಮಾಡುತ್ತಾರೆ. ಇದೇ ವೇಳೆ ಸಂಗಮೇಶ್ವರ ದೇವರ ಮೇಲೆ ಅಪಾರ ಭಕ್ತಿ ಉಂಟಾಗುತ್ತದೆ. ಬಸವಣ್ಣ ಭಕ್ತಿ ಭಂಡಾರಿ ಆಗೋಕೆ ಬೇಕಾದ ಎಲ್ಲ ವಾತಾವರಣಗಳು ಸಂಗಮದಲ್ಲಿ ಅವರಿಗೆ ಸಿಗುತ್ತದೆ. ಧಾರ್ಮಿಕ ಗ್ರಂಥಗಳು, ಪೌರಾಣಿಕ ಗ್ರಂಥಗಳು, ಹೀಗೆ ಎಲ್ಲ ಥರದ ಗ್ರಂಥಗಳು ಅಧ್ಯಯನ ಮಾಡಿ ಅಪಾರ ಜ್ಞಾನ ಸಂಪಾದನೆ ಮಾಡುತ್ತಾರೆ. ಇದು ಎಲ್ಲ ಅವರ ಸಾಹಿತ್ಯ ದೃಷ್ಟಿಗೆ, ಸೂಕ್ಷ್ಮ ದೃಷ್ಟಿಗೆ ಸಹಾಯ ಮಾಡುತ್ತದೆ. ಆಡಳಿತಗಾರರಾಗಿ ಬಸವಣ್ಣ ತಮ್ಮ 20ನೇ ವಯಸ್ಸಿನಲ್ಲಿ ಕಲ್ಯಾಣ ಚಾಲುಕ್ಯರ ಮಂಡಲಿಕರಾದ ರಾಜಬಿಜ್ಜಳ ರಾಜಧಾನಿ ಮಂಗಳವೇಟಿಗೆ ಬಂದು ನೆಲೆಸುತ್ತಾರೆ. ಆಗ ಅವರ ಸೋದರ ಮಾವ ಅಂದರೆ ಬಲದೇವ
ಬಿಜ್ಜಳ ಆಸ್ಥಾನದಲ್ಲಿ ಭಂಡಾರಿ ಆಗಿರುತ್ತಾರೆ. ಭಂಡಾರಿ ಎಂದರೆ ಲೆಕ್ಕಪತ್ರ ನೋಡಿಕೊಳ್ಳುವವರು. ಇವರ ಸಹಾಯವನ್ನು ಪಡೆದುಕೊಂಡು ಕಾರ್ಯನಿರ್ವಾಹಕರಾಗಿ ಕೆಲಸ ಶುರು ಮಾಡುತ್ತಾರೆ. ಬಸವಣ್ಣವರು ಮಂಗಳವೇಟೆಯಲ್ಲಿ ತುಂಬ ಬೇಗ ಜನರ ಮನಸ್ಸನ್ನು ಗೆಲ್ಲುತ್ತಾರೆ. ಇದೇ ಸಮಯದಲ್ಲಿ ಬಿಜ್ಜಳದ ಅರಸ ಮೂರನೇ ತೈಲಪರನ್ನು ಸೋಲಿಸಿ ಕಲ್ಯಾಣದ ದೊರೆ ಆಗಿರುತ್ತಾರೆ. ಬಸವಣ್ಣವರು ಕಾರ್ಯದಕ್ಷತೆಗೆ ಮೆಚ್ಚಿ ಬಿಜ್ಜಳ ಅರಸ ತಮ್ಮ ಮಂತ್ರಿಯನ್ನಾಗಿ ನೇಮಕ ಮಾಡಿಕೊಳ್ಳುತ್ತಾರೆ. ಈ ಹೊತ್ತಲ್ಲೇ ಅವರು ಅನೇಕ ಧಾರ್ಮಿಕ ಸಾಮಾಜಿಕ ಕೆಲಸಗಳನ್ನು ಕೈಗೊಳ್ಳುತ್ತಾರೆ. ಕ್ರಾಂತಿಕಾರಿ ಬಸವಣ್ಣವರು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಸಂದೇಶವನ್ನು ನೀಡುತ್ತಾ ಕೆಲಸ ಮಾಡಿಯೇ ಜೀವನ ನಡೆಸಬೇಕು, ಆಲಸ್ಯದ ಜೀವನ ವ್ಯರ್ಥ ಎನ್ನುತ್ತಾರೆ. ನಾವು ಮಾಡುವ ಯಾವುದೇ ಕಾರ್ಯದಲ್ಲೂ ಮೇಲು ಕೀಳು ಎಂಬುದು ಇರುವುದಿಲ್ಲ. ಈ ಸಮಾಜದಲ್ಲಿ ಲಿಂಗ ತಾರತಮ್ಯ ಮಾಡಕೂಡದು. ಪುರುಷರಷ್ಟೇ ಮಹಿಳೆಯರಿಗೂ ಕೂಡ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಹಕ್ಕಿದೆ ಎನ್ನುತ್ತಾರೆ. ಸುಳ್ಳು ಹೇಳುವುದು, ಕೊಲೆ, ತಾರತಮ್ಯ, ಸುಲಿಗೆ, ಮೋಸ ಮಾಡುವುದು ಅಪರಾಧ ಎನ್ನುವರು ಬಸವಣ್ಣವರ ನಿಲುವಾಗಿತ್ತು. ಸಮಾನತೆ, ಕಾಯಕ ತತ್ವ, ದಾಸೋಹ ತತ್ವ ಸ್ವೀಕರಿಸುವ ಯಾರೂ ಕೂಡ ಶಿವಶರಣರಾಗಬಹುದು ಎಂದು ಹೇಳುತ್ತಾರೆ. ಪುರೋಹಿತ ಶಾಹಿಗಳಿಂದ ನಿರಂತರ ವಂಚನೆಗೊಂಡಿದ್ದ ಜನರಿಗೆ ಭಕ್ತಿ ಮಾರ್ಗವನ್ನು, ಹೊಸ ಬದುಕನ್ನು ಬಸವಣ್ಣವರು ನೀಡುತ್ತಾರೆ. ಜಗಜ್ಯೋತಿ ಬಸವೇಶ್ವರು, ಮಾನವತಾವಾದಿ ಕ್ರಾಂತಿಯೋಗಿ ಬಸವಣ್ಣ ಜಾತಿ ಭೇದಗಳನ್ನು ಖಂಡಿಸುತ್ತಾ ಹರಿಜನ ಮತ್ತು ಬ್ರಾಹ್ಮಣ ಕುಟುಂಬಗಳ ನಡುವೆ ಅಂತರ್ಜಾತೀಯ ವಿವಾಹಗಳನ್ನು ನಡೆಸುತ್ತಾರೆ. ಹೊಸ ಕ್ರಾಂತಿಗೆ ನಾಂದಿ ಹಾಡುತ್ತಾರೆ. ಇವರ ಪ್ರೇರಣೆಯಿಂದ ಸಮಾಜದಲ್ಲಿ ಧರ್ಮಗಳ ನಡುವಿನ ಕಚ್ಚಾಟ ಕಡಿಮೆಯಾಗಿ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡುತ್ತದೆ. ಇಲ್ಲಿವರೆಗೆ ಬಸವಣ್ಣವರು 1500 ವಚನಗಳು ಸಂಗ್ರಹವಾಗಿದ್ದು, ಹಲವು ವಚನಗಳು ಸಾಮಾಜಿಕ ಕಳಕಳಿಯನ್ನು ಮೂಡಿಸುತ್ತವೆ. ಕೂಡಲ ಸಂಗಮ ದೇವ ಎನ್ನುವ ಅಂಕಿತ ನಾಮದಿಂದ ಮೂಡಿಬರುವ ಇವರ ವಚನಗಳು ಜ್ಞಾನ ಸಾಗರವನ್ನು ಹರಿಸಿ ಬದುಕನ್ನು ಬದಲಿಸುವುದು ಸುಳ್ಳಾಗಲಾರದು. ಇವರ ಬಗ್ಗೆ ಕನ್ನಡ, ತೆಲುಗು, ಸಂಸ್ಕೃತ, ತಮಿಳು, ಮರಾಠಿ ಭಾಷೆಗಳಲ್ಲಿ ಪುರಾಣಗಳು ರಚನೆಯಾಗಿವೆ. ಕಲ್ಯಾಣ ಮಂಟಪದಲ್ಲಿ ಇವರ ಸ್ಮಾರಕಗಳಿವೆ. ಬೆಳಗಾವಿಯ ಅರ್ಜುನವಾದ ಶಿಲಾಶಾಸನದಲ್ಲಿ ಇವರು ಸಂಗಡ ಬಸವ ಹೆಸರು ಇವರದ್ದೇ ಎಂದು ವಿದ್ವಾಂಸರು ಹೇಳಿದ್ದಾರೆ. ಇಷ್ಟೆಲ್ಲ ಸಾಮಾಜಿಕ ಕ್ರಾಂತಿಗೆ ಕಾರಣರಾದ ಬಸವಣ್ಣವರು 12ನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಅಲ್ಲಿ ಎಲ್ಲ ಧರ್ಮದ ಕವಿಗಳು, ಶರಣರು, ತತ್ವಜ್ಞಾನಿಗಳು ಸೇರಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಚರ್ಚಿಸಲು ಸಾಮಾಜಿಕ ಧಾರ್ಮಿಕ ಸಂಸತ್ತಿನಂತೆ ವೇದಿಕೆಯನ್ನು ಕಲ್ಪಿಸಿಕೊಡುತ್ತಾರೆ. ಇವರ ಮೊದಲ ಅಧ್ಯಕ್ಷರಾಗಿಯೇ ಅಲ್ಲಮ ಪ್ರಭುಗಳನ್ನು ನೇಮಕ ಮಾಡುತ್ತಾರೆ. ಆಗಿನ ಕಾಲದಲ್ಲಿ ಅನುಭವ ಮಂಟಪ ತುಂಬ ಜನರ ಮೇಲೆ ಪ್ರಭಾವ ಬೀರುತ್ತದೆ. ಕಾಶ್ಮೀರದ ರಾಜರು ಇಲ್ಲಿಗೆ ಬಂದು ಅನುಭವವನ್ನು ಪಡೆದುಕೊಂಡು ತಮ್ಮ ದಿಕ್ಕನ್ನೇ ಬದಲಾಯಿಸುತ್ತಾರೆ. ಕಾಯಕವೇ ಕೈಲಾಸ ಎಂದು ಅದೇ ಊರಿನಲ್ಲಿ ಜನಸಾಮಾನ್ಯರಂತೆ ಕೆಲಸ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಾರೆ. ಬಸವಣ್ಣವರು ತುಂಬ ಜನರಿಗೆ ಶಿವಶರಣರಿಗೆ ಗುರುವಾಗಿ, ದೇವರಾಗಿ ಬಿಟ್ಟಿದ್ದಾರೆ. 3/7/1996ರಲ್ಲಿ ಅಲ್ಲಿಯ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗುತ್ತಾರೆ. ಅನೇಕ ಸಂಶೋಧನೆಗಳ ಪ್ರಕಾರ ಇವರನ್ನು ಅವರ ವಿರೋಧಿಗಳು ಕೊಲೆ ಮಾಡಿದ್ದಾರೆ ಎನ್ನಲಾಗುತ್ತದೆ. ಸಮಾಜ ಕ್ರಾಂತಿಯನ್ನು ಸಹಿಸದೆ ಬಸವ ಕಲ್ಯಾಣದಲ್ಲಿ ಅವರನ್ನು ಹತ್ಯೆ ಮಾಡಲಾಗಿದೆ ಎಂದು ವಿವಾದಾತ್ಮಕ ಹೇಳಿಕೆಗಳನ್ನು ಸಾಹಿತಿ ಹಾಗೂ ಚಿಂತಕಕಾರರಾದ ಪ್ರೊಫೆಸರ್ ಕೆ.ಎಸ್. ಭಗವಾನ್ ನೀಡಿದ್ದಾರೆ. ಮಂಟಪದ ಮೂಲಗಳು ಹೇಳುವ ಪ್ರಕಾರ ಸಾವು ಕೊಲೆಯಲ್ಲ, ಅವರದು ಸಹಜ ಸಾವು. ಬಸವಣ್ಣವರಿಗೆ ಶರಣರ ಕೊಲೆ ತಿಳಿದು ಆಘಾತವಾಗಿದ್ದು ಅವರನ್ನು ಗಡೀಪಾರು ಮಾಡಿದ ಮೇಲೆ ಶರಣರ ಕೊಲೆ ಆಗುತ್ತದೆ ಎಂದು ಬಸವ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಕೆಲವರು ಇಷ್ಟಲಿಂಗ ಪೂಜೆಯಲ್ಲಿ ಕುಳಿತಾಗ ಪರಮಾತ್ಮನಲ್ಲಿ ಭಗ್ನರಾಗಿ ಒಂದಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಅಲ್ಲಿ 2 ನದಿಗಳ ಸಂಗಮ ಸ್ಥಾನದಲ್ಲಿ ಒಂದು ಗವಿಯನ್ನು ಕೊರೆಯಲಾಗಿತ್ತು. ಆ ಗವಿಯೊಳಗೆ ಬಸವಣ್ಣವರ ಶರೀರವನ್ನು ಇಟ್ಟು ಸಮಾಧಿ ಮಾಡಲಾಗುತ್ತಿದೆ. ಮೊದಲ ಬಾರಿಗೆ ದೆಹಲಿಯಲ್ಲಿ ನೂತನ ಸಂಸತ್ ಭವನದಲ್ಲಿ ಬಸವ ಜಯಂತಿಯನ್ನು ಆಚರಿಸುತ್ತಿದ್ದಾರೆ. ಎಲ್ಲಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಧನ್ಯವಾದಗಳು.